ಪ್ರಿಯಾ, ವೆಲ್ಕಮ್ ಟು ಡೆನ್ ಟಾಕ್. ಇವತ್ತು ನಿಮ್ಮ ಕಂಪನಿ ಬಗ್ಗೆ, ಪ್ರಿಯಾ ಐತಿ ಕಂಪನಿ, ನಿಮ್ದು ಟೆಕ್ಸ್ಟೈಲ್ ಬಗ್ಗೆ, ಹೌ ಯು ಟ್ರಾನ್ಸ್ಫಾರ್ಮ್ಡ್ ಯುವರ್ ಸೆಲ್ಫ್ ಫ್ರಮ್ IT ಟು ಈ ನಿಮ್ಮದು ಫೀಲ್ಡ್, ಅದ್ರ ಬಗ್ಗೆ ಒಂಚೂರು ನಮಗೆ ತಿಳುವಳಿಕೆ ಕೊಡ್ತೀರಾ? ನಮಸ್ಕಾರ ಗೀತಾ ಮೇಡಮ್. ನಾನು ದ್ವಿಜಾನಲ್ಲಿ ಅಸೋಸಿಯೇಟ್ ಆದಾಗಿಂದ ನನಗೆ ನಿಮ್ಮ ಪರಿಚಯ ಇದೆ. ನಾನು ಮೊದಲು IT ನಲ್ಲಿದ್ದೆ. IT ಆದಮೇಲೆ ಬಿಸ್ನೆಸ್ ಕನ್ಸಲ್ಟಿಂಗ್ ಮಾಡಿದೆ. ಬಿಸ್ನೆಸ್ ಕನ್ಸಲ್ಟಿಂಗ್ ಆದಮೇಲೂ ನನಗೆ ಒಳಗಡೆ ಪ್ಯಾಷನ್ ಇತ್ತು ವೀವಿಂಗ್ಗೆ. ಸೊ ನೇಯ್ಗೆ ಮಾಡೋದ್ರ ಬಗ್ಗೆ, ಒಂದು ಡ್ರೇಪ್ನ ಪ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ತುಂಬ ಮೊದಲಿಂದ ನನಗೆ ಆಸಕ್ತಿ ಇತ್ತು. ಸೊ ಆದ್ದರಿಂದ ನಾನು ಧೈರ್ಯ ಮಾಡಿ ಸಣ್ಣ ಕಲೆಕ್ಷನಲ್ಲಿ ಸ್ಟಾರ್ಟ್ ಮಾಡಿದೆ. ಏನಾಗತ್ತೆ ಅಂತ ನಾನೇ ರಿಸ್ಕ್ ತಗೊಂಡು ಸಣ್ಣ ಕಲೆಕ್ಷನಲ್ಲಿ ಮಾಡಿದೆ. ಆವಾಗ ನನಗೆ ಫ್ಯಾಮಿಲಿ, ಫ್ರೆಂಡ್ಸು, ಆಮೇಲೆ ನಿಮ್ಮ ಥರದ ವೆಲ್ ವಿಷರ್ಸಿಂದ ತುಂಬ ಎನ್ಕರೇಜ್ಮೆಂಟ್ ಸಿಕ್ಕಿದ್ರಿಂದ ನಾನು ಮುಂದುವರ್ಸ್ಕೊಂಡು ಹೋಗಿ ಅದನ್ನು ಇವಾಗ ಬೊಟಿಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಥರ ಮಾಡಿದ್ದೀನಿ. ಮೊದಲು ನಾನು ಮಹಿಳೆಯರ ಸೀರೆಗಳನ್ನ ಶುರು ಮಾಡಿದ್ದು. ಬಟ್ ಆಮೇಲೆ ನನಗೆ ತಿಳಿತು ಮೆನ್ಸ್ ವೇರಲ್ಲಿ ಸುಮಾರು ಆಪರ್ಚುನಿಟಿ ಇದೆ. ಟ್ರೆಡಿಷ್ನಲ್, ನಮ್ಮ ಇಂಡಿಯನ್ ಟ್ರೆಡಿಷ್ನಲ್ ಪಾರಂಪರಿಕ ಬಟ್ಟೆಗಳು ಮಕ್ಕಳಿಗೆ ಮಾಡ್ಬೋದು, ಕಚ್ಚೆ ಆಗಲಿ ಆ ಥರದ್ದನ್ನೆಲ್ಲ ನಾನು ಪ್ರಾಡಕ್ಟ್ಸ್ ಲೈನ್ಸ್ನ ಇಂಟ್ರಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಅದೇ ಥರ ನಾನು ಈ ಫೀಲ್ಡ್ ಎಂಟರ್ ಆಗಿತ್ತು. ತುಂಬ ಸಂತೋಷ. ಬಟ್ ನಿಮಗೆ ಏನು ಪ್ರೋತ್ಸಾಹಿಸ್ತು ಫ್ರಮ್ IT ಇಂದ? ಇಟ್ ಇಸ್ ಅ ಟೋಟಲಿ ವರ್ಕಿಂಗ್ ಬ್ಯಾಕ್ ಗ್ರೌಂಡ್ ಅಲ್ವಾ? ಸೊ ಅಲ್ಲಿಂದ ಮತ್ತೆ ನೀವು ಈ ಕಡೆಗೆ ಬರಬೇಕು ಅಂದರೆ ವಾಟ್ ವಾಸ್ ದ ಮೇನ್ ಮೋಟೋ? ನನ್ನ ಮೋಟೋ ಏನಿದ್ದದ್ದು ಅಂದರೆ, ನಾನು IT ನಲ್ಲಿ 20 ವರ್ಷ ಕಾಂಟ್ರಿಬ್ಯೂಟ್ ಮಾಡಿ ವ್ಯಾಲ್ಯೂ ಆ್ಯಡ್ ಮಾಡಿದ್ದೀನಿ. ಆದರೂ ನನಗೆ ಇನ್ನೂ ನಾನು ಹತ್ರಕ್ಕೆ ಹೋಗಬೇಕು, ಜನಗಳಿಗೆ ಆನ್ ದ ಗ್ರೌಂಡ್ ಕೆಲಸ ಮಾಡಬೇಕು, ಇನ್ನೂ ಜಾಸ್ತಿ ಜನಗಳಿಗೆ ವ್ಯಾಲ್ಯೂ ಆ್ಯಡ್ ಮಾಡಬೇಕು, ಅಥವಾ ಇಕೋಸಿಸ್ಟಮಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಇದ್ದಿದ್ದರಿಂದ ಇದು ಒಂದು ಡೈರೆಕ್ಟ್ ಪ್ಲ್ಯಾಟ್ಫಾರ್ಮ್ ನನಗೆ ಆಗಿದೆ. ತುಂಬ ಸಂತೋಷ. ನೀವು ಏನು ಚೇಂಜ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಅಂತಾರಲ್ಲ ಆ ಥರ. ಆ್ಯಂಡ್ ನೀವು ನಮ್ಮ ಸಂಸ್ಥೆಗೆ ಡೆನ್ನಿ ಬಂದು ನೀವು ಪರಿಚಯ ಮಾಡಿಕೊಂಡು ನಮ್ಮ ಜೊತೆ ಲೆಟ್ ಅಸ್ ಗ್ರೋ ಟುಗೆದರ್. ಆ್ಯಂಡ್ ನೀವು ಈ ಬಟ್ಟೆಗಳು ಇದು ಎಲ್ಲ ಏನು ಮಾಡ್ತಾ ಇದ್ದೀರಾ, ಸ್ಯಾರಿ ಅಥವಾ ಜೆಂಟ್ಸ್ ಫಾರ್ಮ್, ಇದು ಎಲ್ಲ ಎಲ್ಲಿಂದ, ಹೌ ಡು ಯು ಸೋರ್ಸ್ ಇಟ್? ನಾನು ಶುರು ಮಾಡಿದಾಗ ಸೋರ್ಸು ನನ್ನ ಫ್ರೆಂಡ್ಸ್ ಮೂಲಕ ನಾನು ಶುರು ಮಾಡಿದ್ದು. ಮಿಡಲ್ ಮೆನ್ ಇದ್ದರು, ಒಂದರಿಂದ ಒಂದು ತಿಳ್ಕೊಂಡು ನಾನು ಕಾಂಟ್ಯಾಕ್ಟ್ ನೆಟ್ವರ್ಕಲ್ಲಿ ಮಾಡಿದೆ. ಬಟ್ ಇವಾಗ ನನಗೆ ಅದರಿಂದ ಸಾಕಷ್ಟು ಲರ್ನಿಂಗ್ ಸಿಕ್ಕಿ ಇವಾಗ ಡೈರೆಕ್ಟ್ ವೀವರ್ಸಲ್ಲಿ ನಾನೇ ಹೋಗಿ ಆ ಜಾಗಗಳಿಗೆ ಪರಿಚಯ ಮಾಡಿಕೊಂಡು ಅಲ್ಲಿ ಅವರು ಬಟ್ಟೆ ನೋಡಿ ಯಾವ ಥರ ನೇಯ್ಗೆ ಏನು ಕಾಂಪೋಸಿಷನ್ ಇರುತ್ತೆ ಅಂತ ನೋಡಿ ಸೋರ್ಸ್ ಮಾಡ್ತಾ ಇದ್ದೀನಿ. ಸೊ ನೆಟ್ವರ್ಕ್ ಆ್ಯಂಡ್ ವೀವರ್ ಕಾಂಟ್ಯಾಕ್ಟ್ಸಲ್ಲೇ ನಾನು ಇವಾಗ ಸೋರ್ಸಿಂಗ್ ಮಾಡ್ತಾ ಇದ್ದೀನಿ. ವೆರಿ ಗುಡ್ ಮೇಡಮ್. ಸೊ ಸೋರ್ಸಿಂಗು ಇದು ಅಲ್ಲ, ಇವಾಗ ನೀವು ಮಾರ್ಕೆಟಿಂಗ್ ಹೇಗೆ ಕನ್ಸ್ಯೂಮರ್ B2B, B2C ಆ ಥರ ಮಾಡ್ತಾ ಇದ್ದೀರಾ, ಆರ್ ಜಸ್ಟ್ ವರ್ಡ್ ಆಫ್ ಮೌತಿಂದ ನಿಮಗೆ ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆಯಾ, ಆರ್ ಥ್ರೂ ಲೈಕ್ ದಿಸ್ ನಮ್ಮ ಥರ ಈ ಡೆನ್ ಮೂಲಕ ಇದೇ ಥರ ಕೆಲವು ಸಂಸ್ಥೆಗಳು ಇರುತ್ತೆ ನಿಮಗೆ? ಸೊ ಯಾವ ಥರ ನಿಮಗೆ ಅಪ್ರೋಚ್ ಇದು ಆಗ್ತಾ ಇದೆ ಫಾರ್ ಬಿಸ್ನೆಸ್ ಪರ್ಪಸ್? ವರ್ಡ್ ಆಫ್ ಮೌತ್ ಪವರ್ ಇಸ್ ವೆರಿ ಸ್ಟ್ರಾಂಗ್. ತುಂಬ ಪವರ್ಫುಲ್ ಇದೆ ವರ್ಡ್ ಆಫ್ ಮೌತ್. ಸೊ ವರ್ಡ್ ಆಫ್ ಮೌತಿಂದಾನೂ ಆಗ್ತಾ ಇದೆ, ನಮಗೆ ರಿಪೀಟ್ ಕಸ್ಟಮರ್ಸಿಂದ ವರ್ಡ್ ಆಫ್ ಮೌತಿಂದ ಆಗ್ತಾ ಇದೆ. ಸೊ ಜಾಸ್ತಿ ನಂದು B2Cನೇ ಇರೋದು. B2B ಮಾಡೆಲ್ನ ನಾವು ಫಿಗರ್ ಔಟ್ ಮಾಡ್ತಾ ಇದ್ದೀವಿ. ಬಟ್ ಡೆನ್ ನೆಟ್ವರ್ಕಲ್ಲಿ ನನಗೆ ನಿಮ್ಮ ಪರಿಚಯ ಆಯಿತು, ಮಹಿಳೆಯರ ಪರಿಚಯ ಆಯಿತು, ಮತ್ತು ಡೆನ್ನಲ್ಲಿ ಹರೀಶ್ ಅವರು ಇದಾದರೂ ಜೆಂಟ್ಸ್ ಆದರೂ ಸಹ ಆ್ಯಲಿ ಆಗಿ ಅವರು ನಿಂತಿದ್ದಾರೆ. ಸೊ ಈ ನೆಟ್ವರ್ಕ್ಗಳು ನನಗೆ ಬಂದಾಗಿಂದ ನನಗೆ ನೆಟ್ವರ್ಕ್ ಜನಗಳ ಪರಿಚಯ ಜಾಸ್ತಿ ಆಗಿ ಸಹ ನಮ್ಮದು ಸ್ಪ್ರೆಡ್ ಆಗ್ತಾ ಇದೆ. ವೆರಿ ಗುಡ್, ಥ್ಯಾಂಕ್ ಯು. ಆ್ಯಂಡ್ ನಮಗೂ ನಿಮ್ಮ ಪರಿಚಯ ಆಗಿದ್ದು ತುಂಬ ತುಂಬ ಸಂತೋಷ ಆಯಿತು. ಆ್ಯಂಡ್ ಇದ್ರ ಮೂಲಕ ನಮ್ಮ ಆಂಟ್ರಪ್ರನರ್ಸ್ ಹೇಗೆ ನಾವು ಮಂತ್ಲಿ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಮಂತ್ಲಿ ಮೀಟಿಂಗ್ ನೀವು ಬಂದು ಜನಗಳು ಇನ್ನೂ ಪರಿಚಯ ಆಗಿ ನಿಮ್ಗೂ ಇನ್ನೂ ನೆಟ್ವರ್ಕಿಂಗ್ ಜಾಸ್ತಿ ಆಗಿ ನಿಮ್ಮ ಕಸ್ಟಮರ್ಸ್ ಜಾಸ್ತಿ ಬೆಳೀಲಿ ಅಂತ ಐ ರಿಯಲಿ ವಿಶ್ ಯು ಗುಡ್ ಲಕ್ ಫಾರ್ ದ್ಯಾಟ್. ಆ್ಯಂಡ್ ನಿಮ್ದು ಇನ್ನೂ ಏನಾದರೂ ಇದ್ದರೆ, ನೀವು ಯಾವ ಥರ ನಿಮ್ಮದು ಬಟ್ಟೆ ಎನಿ ಸ್ಪೆಷಾಲಿಟಿ, ಇವಾಗ ಈ ಕೆಲವೊಂದು ಹಬ್ಬಗಳಿಗೆ ಆರ್ ಸಮ್ ಇವೆಂಟ್ಗೆ ಆ ಥರ ಯು ಹ್ಯಾವ್ ಸಮ್ ಸ್ಪೆಷಲ್ ಟೈಪ್ಸ್ ಆಫ್ ಸ್ಯಾರೀಸ್ ಆಗಲಿ, ಕುರ್ತೀಸ್ ಆಗಲಿ, ಆ ಥರದ್ದು ಏನಾದರೂ ನೀವು ಮಾಡ್ತಾ ಇದ್ದೀರಾ? ಸೊ ದಟ್ ಇಟ್ಸ್ ಲೈಕ್ ಅಟ್ರಾಕ್ಟಿವ್ ಟು ಪೀಪಲ್. ಇವಾಗ ನಾನು ಇದು ಎಕ್ಸಾಂಪಲ್, ಇವಾಗ ಈ ಬಟ್ಟೆ ಹಾಕೊಂಡು ನಾವು ಹೊರಗಡೆ ಹೋಗ್ಬೇಕಾದ್ರೆ ಜನ ಕೇಳ್ತಾರೆ ಎಲ್ಲಿ ತಗೊಂಡೆ ನೀವು, ಸೊ ಐ ಕ್ಯಾನ್ ಸೇ ಈ ಥರ ತಗೊಂಡೆ ಅಂತ. ಸೊ ಲೈಕ್ ದಟ್ ವರ್ಡ್ ಆಫ್ ಮೌತ್ ನೀವು ಹೇಳಿದ್ದು. ಸೊ ಆ ಥರ ಏನಾದರೂ ನಿಮ್ಮದು ಸ್ಪೆಷಲ್ ಏನಾದರೂ ಇದೆಯಾ, ಸಮ್ ಡಿಸೈನ್ಸ್ ಆ ಥರ ಏನಾದರೂ?
ಖಂಡಿತ ಮೇಡಮ್. ನಾನು ಡೆನ್ ಮೀಟಿಂಗ್ಸ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತೀನಿ, ಅದು ಒಂದು ಪ್ಲಸ್ ಪಾಯಿಂಟು. ಮತ್ತು ನೀವು ಕೇಳಿದ ಯುನೀಕ್ನೆಸ್ ಅಲ್ಲಿ ನಮ್ಮ ಸೀರೆಗಳಾಗಲಿ ನಮ್ಮ ಪಾರಂಪರಿಕ ಉಡುಗೆಗಳನ್ನೇ ನಾವು ಪ್ರೊಫೆಷ್ನಲ್ ವೇರ್ ಅಂತ ನಾವು ಅನ್ಕೊಳ್ಳೋದು ಒಂದು ನನ್ನ ಅನ್ಕೋಬೇಕು ಅಂತ ನಂದೊಂದು ಅಟೆಂಪ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ವೆಸ್ಟರ್ನ್ ವೇರು ಜೊತೆಗೆ ನಮ್ಮ ಸೀರೆಗಳಾಗಲಿ, ಇವಾಗ ನಾವು ವೆಂಕಟಗಿರಿನಲ್ಲಿ ಸಿಲ್ಕ್ ಕಾಟನ್ ಸೀರೆಗಳು ಪ್ಲೇನ್ ಆಗಿ ಬಿಸ್ನೆಸ್ ವೇರ್ ಅಂತ ಮಾಡ್ತಾ ಇದ್ದೀವಿ. ಸೊ ಅದು ಬೋರ್ಡ್ ಮೀಟಿಂಗ್ಸ್ಗಾಗಲಿ ಲೇಡೀಸ್ಗೆ ಪ್ರೊಫೆಷ್ನಲ್ ಮೀಟಿಂಗ್ಸ್ಗೆ ಯೂಸ್ ಆಗುತ್ತೆ. ಅದಲ್ಲದೆ ಕೈಮಗ್ಗದ ಬಟ್ಟೆಗಳು, ಗದ್ವಾಲ್ ಹ್ಯಾಂಡ್ಲೂಮ್ ಸಾರೀಸು, ಆಮೇಲೆ ಮೆನ್ಸ್ ವೇರಲ್ಲೂ ಸಹ ಶರ್ಟ್ಗಳನ್ನ ಸಿಲ್ಕಲ್ಲಿ ಪ್ರಿಂಟೆಡಲ್ಲಿ ಮಾಡ್ತಾ ಇದ್ದೀವಿ. ಸೊ ಈ ಥರದ ಯುನೀಕ್ ಬಟ್ಟೆಗಳು ನಮ್ಮ ಹತ್ರ ಸಿಗತ್ತೆ. ಗುಡ್. ಮತ್ತೆ ಇನ್ನು ನಿಮ್ಮ ಇದ್ರ ಸಂಸ್ಥೆ ಬಗ್ಗೆ ಇನ್ನು ಏನಾದರೂ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ತುಂಬ ಒಳ್ಳೆ ಪ್ರಶ್ನೆ ಅನಿಸುತ್ತೆ. ನಾನು ವೀವ್ಡ್ ಪ್ರಾಡಕ್ಟ್ಸ್, ನಾನು ಹೇಳಿದ್ದಂಗೆ ಸ್ಟಾರ್ಟಿಂಗಲ್ಲಿ ನನಗೆ ವೀವಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಕ್ಲೋತಿಂಗ್ ಅಲ್ಲದೆ ಬ್ಯಾಸ್ಕೆಟ್ರಿ ಸಹ ಇದೆ. ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಸಸ್ಟೈನಬಲ್ ಲಿವಿಂಗ್ ಎನ್ಕರೇಜ್ ಮಾಡೋಕ್ಕೆ ಅಂತ ಸ್ಟೋರೇಜ್ ಆಗಲಿ ಅಥವಾ ಕ್ಯಾರಿ ಮಾಡೋಕ್ಕೆ ಬ್ಯಾಗ್ಸ್ನ ಕೌನಾಗ್ರಾಸಲ್ಲಿ ಬ್ಯಾಂಬೂನಲ್ಲಿ ನಾವು ಮಾಡಿಸ್ತಾ ಇದ್ದೀವಿ. ಅದೂ ನಮ್ಮ ಹತ್ರ ನಿಮಗೆ ಎಕ್ಸ್ಪೀರಿಯನ್ಸ್ ಸೆಂಟರಲ್ಲಿ ನೋಡೋಕ್ಕೆ ಸಿಗುತ್ತೆ, ಬಂದು ನೋಡಬಹುದು. ಎಕ್ಸ್ಪೀರಿಯನ್ಸ್ ಮಾಡಿ ನೀವು ವರ್ಡ್ ಆಫ್ ಮೌತು ನಮಗೆ ಸಹಾಯ ಮಾಡ್ಬೋದು. ಇವಾಗ ನಿಮ್ಮಲ್ಲಿ ಎಷ್ಟು ಎಂಪ್ಲಾಯೀಸ್ ಇದ್ದಾರೆ? ನಾನು ಇವಾಗ ಐ ವುಡ್ ಸೇ ಮೈ ಫ್ಯಾಮಿಲಿ ಈಸ್ ಮೈ ಎಂಪ್ಲಾಯೀಸ್ ಆ್ಯಂಡ್ ಆಲ್ ಆಫ್ ಯು ಆರ್ ಮೈ ಮಾರ್ಕೆಟಿಂಗ್ ಅಸೋಸಿಯೇಟ್ಸ್. ಸೊ ನಾನು ಒನ್ ಮ್ಯಾನ್ ಆದರೂ ಸಹ ನನಗೆ ನಾನು ಹೇಳ್ದಂಗೆ ಫ್ಯಾಮಿಲಿನಲ್ಲಿ ತುಂಬ ಸಪೋರ್ಟ್ ಇದೆ. ನಾನು ಈ ನೆಟ್ವರ್ಕಿಂಗ್ ಬರೋದ್ರಿಂದ ನನಗೆ ಮಾರ್ಕೆಟಿಂಗ್ ಇಲ್ಲೇ ಆಗುತ್ತೆ. ಸೊ ರೈಟ್ ನೌ ದಟ್ ಈಸ್ ವೇರ್ ಐ ಆಮ್. ಐ ಹೋಪ್ ಟು ಗ್ರೋ ವಿತ್ ಆಲ್ ಯುವರ್ ಹೆಲ್ಪ್. Yeah, thank you very much, and we also look forward to grow along with us. And ನಿಮ್ಮದು ಏನು ಎಸ್ಪೆಷಲಿ ನಿಮ್ಮ ವಾಟ್ ಎವರ್ ಯು ಸೇ ಕೈಮಗ್ಗ ಅಥವಾ ನಿಮ್ಮದು ಸಮ್ ಯುನೀಕ್ನೆಸ್ ಆಫ್ ಯುವರ್ ಕ್ಲೋದಿಂಗ್, ಸೊ ಜನಗಳು ಇನ್ನೂ ಮೆಚ್ಚುಗೆ ಸಿಗಲಿ ನಿಮಗೆ ಆ್ಯಂಡ್ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಬೆಳೀಲಿ ಅಂತ ವಿ ರಿಯಲಿ ವಿಶ್ ಯು ಗುಡ್ ಲಕ್ ಫಾರ್ ಯುವರ್ ಜರ್ನಿ ಆಫ್ ಯುವರ್ ಕ್ಲೋದಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.